ನಮಸ್ಕಾರ. ನೋಡಿ, ಎಐ ಅಂತ ತಕ್ಷಣ ನಮಗೆಲ್ಲ ಚಾಟ್ ಜಿಪಿಟಿ, ಜೆಮಿನಾಯ್ ಅಂತ ದೊಡ್ಡ ದೊಡ್ಡ ಹೆಸರುಗಳೇ ನೆನಪಾಗತ್ತೆ ಅಲ್ವಾ? ಆದ್ರೆ ಇವತ್ತು ಜಾಸ್ತಿ ಜನಕ್ಕೆ ಗೊತ್ತೇ ಇರದ ತೆರೆಮರೆಯಲ್ಲೇ ಇರುವ ಕೆಲವು ಸಖತ್ ಎಐ ಟೂಲ್ಸ್ ಬಗ್ಗೆ ಮಾತಾಡೋಣ. ಇವು ನಿಜವಾಗ್ಲೂ ಹಿಡನ್ ಜೆಮ್ಸ್. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ನೋಡೋದು ಈ ಫೇಮಸ್ ಅಲ್ಲದ ಟೂಲ್ಗಳ ಬಗ್ಗೆ. ಆದ್ರೆ ಇವಕ್ಕೆ ತಮ್ಮದೇ ಆದ ಸ್ಪೆಷಲ್ ಪವರ್ಗಳಿವೆ. ನಮ್ಮ ಕೆಲಸವನ್ನ ಸಖತ್ ಈಸಿ ಮಾಡೋ ಶಕ್ತಿ ಇವಕ್ಕಿದೆ. ಅಂದ್ರೆ ಚಾಟ್ ಜಿಪಿಟಿ ತರದ ಎಐಗಳು ಸ್ವಿಸ್ ಆರ್ಮಿ ನೈಫ್ ಇದ್ದಾಗೆ ಎಲ್ಲಾ ಕೆಲ್ಸನೂ ಸ್ವಲ್ಪ ಮಾಡುತ್ತೆ. ಆದ್ರೆ ನಾವೀಗ ನೋಡಕ್ ಹೊರಟಿರುವ ಈ ಗುಪ್ತರತ್ನಗಳಿದೆಯಲ್ಲ, ಇವು ಒಂದೊಂದು ನಿರ್ದಿಷ್ಟ ಕೆಲಸದಲ್ಲಿ ಎಕ್ಸ್ಪರ್ಟ್ಸ್ ಅಬಾ ಅಂತ ಅನ್ನಿಸುವಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತವೆ. ಸರಿ, ಆಗಿದ್ರೆ ಒಂದೊಂದಾಗಿ ನೋಡೋಣ ಬನ್ನಿ. ನಮ್ಮ ಲಿಸ್ಟ್ನಲ್ಲಿ ಮೊದಲನೇ ಕ್ಯಾಟಗರಿ ಕ್ರಿಯೇಟಿವಿಟಿಗೆ ಸಂಬಂಧಿಸ್ತು. ಸುಮ್ಮನೆ ಟೆಕ್ಸ್ಟ್ ಟೈಪ್ ಮಾಡಿ ಅದರಿಂದ ಮ್ಯೂಸಿಕ್ ಮತ್ತೆ ವಿಡಿಯೋನ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಹೇಗೆ ಮಾಡಬಹುದು ಅಂತ ನೋಡೋಣ. ಯೋಚನೆ ಮಾಡಿ, ಒಂದು ವಿಡಿಯೋ ಅಥವಾ ಪಾಡ್ಕಾಸ್ಟ್ ಮಾಡ್ತಿದ್ದೀರಿ. ಅದಕ್ಕೆ ಪರ್ಫೆಕ್ಟ್ ಆದ ಒಂದು ಸಾಂಗ್ ತಕ್ಷಣ ಬೇಕು. ಎಲ್ಲಿಂದ ತರೋದು? ಕಾಪಿರೈಟ್ ಸಮಸ್ಯೆ ಬೇರೆ. ಈ ತರಹದ ಪ್ರಾಬ್ಲಮ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಕಾಮನ್ ಆಗಿ ಬರುತ್ತೆ. ಇದಕ್ಕೊಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಹೆಸರು suno.ai. ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ? ನಿಮ್ಗೆ ಯಾವ ತರದ ಹಾಡ್ ಬೇಕು ಅಂತ ಟೆಕ್ಸ್ಟ್ನಲ್ಲಿ ಡಿಸ್ಕ್ರೈಬ್ ಮಾಡಿದ್ರೆ ಸಾಕು, ಕೆಲವೇ ಸೆಕೆಂಡ್ಗಳಲ್ಲಿ ವೋಕಲ್ಸ್, ಮ್ಯೂಸಿಕ್ ಎಲ್ಲ ಸೇರಿ ಒಂದು ಕಂಪ್ಲೀಟ್ ಹಾಡನ್ನೇ ರೆಡಿ ಮಾಡ್ಕೊಡುತ್ತೆ. ವಾವ್ ಅಲ್ವಾ? ಇನ್ನು ಇದರ ಕ್ವಾಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಜಕ್ಕೂ ಶಾಕ್ ಆಗತ್ತೆ. ಅಷ್ಟು ಚೆನ್ನಾಗಿದೆ. ಯೂಟ್ಯೂಬ್ ವಿಡಿಯೋಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಾ, ಪಾಡ್ಕಾಸ್ಟ್ಗೆ ಜಿಂಗಲ್ಸ್ ಬೇಕಾ, ಎಲ್ಲದಕ್ಕೂ ಇದು ಸೈ. ಅಷ್ಟೇ ಅಲ್ಲ, ಇದರ ಫ್ರೀ ಪ್ಲಾನ್ ಕೂಡ ತುಂಬಾ ಚೆನ್ನಾಗಿದೆ. ಖಂಡಿತ ಟ್ರೈ ಮಾಡ್ಬೋದು. ಓಕೆ, ಮ್ಯೂಸಿಕ್ ವಿಚಾರ ಆಯ್ತು. ಈಗ ವಿಡಿಯೋ ಕಡೆ ಬರೋಣ. ಕೆಲವೇ ಸೆಕೆಂಡ್ಗಳಲ್ಲಿ ಒಂದು ಪ್ರೊಫೆಷನಲ್ ಲುಕ್ ಇರೋ ವಿಡಿಯೋ ಕ್ಲಿಪ್ ಮಾಡೋದು ಹೇಗೆ? ಅದಕ್ಕಿರೋ ಉತ್ತರನೇ ಪಿಕಾಲ್ಯಾಬ್ಸ್. ಟೆಕ್ಸ್ಟ್ ಅಥವಾ ಇಮೇಜ್ ಕೊಟ್ರೆ ಅದರಿಂದ ಚಿಕ್ಕ ವಿಡಿಯೋ ಕ್ಲಿಪ್ಸ್ ಮಾಡಿ ಕೊಡುತ್ತೆ. ಇತ್ತೀಚೆಗಂತೂ ಇದರ ಕ್ವಾಲಿಟಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು ಜಾಸ್ ಬಾರ್ನಲ್ಲಿ ಸಿನೆಮ್ಯಾಟಿಕ್ ಲೈಟಿಂಗ್ನಲ್ಲಿ ಒಂದು ಬೆಕ್ಕು ಪಿಯಾನೋ ಬಾರಿಸಿದೆ ಅಂತ ಒಂದು ಪ್ರಾಂಪ್ಟ್ ಕೊಟ್ರೆ ನಮ್ಮ ಕಲ್ಪನೆಗೆ ಇದು ಅಕ್ಷರಶಃ ಜೀವ ತುಂಬಿಬಿಡುತ್ತೆ. ಇದನ್ನ ಎಲ್ಲೆಲ್ಲಿ ಬಳಸಬಹುದು? ಸೋಷಿಯಲ್ ಮೀಡಿಯಾ ಕಂಟೆಂಟ್ಗೆ, ಯೂಟ್ಯೂಬ್ ಇಂಟ್ರೋಗಳಿಗೆ. ಅಷ್ಟೇ ಅಲ್ಲ, ವಿಡಿಯೋಗಳಲ್ಲಿ ಮಧ್ಯ ಬರುವ ಚಿಕ್ಕ ವಿಜುವಲ್ ಕ್ಲಿಪ್ಸ್ ಅಂದ್ರೆ ಬಿ-ರೋಲ್ ಫುಟೇಜ್ಗೂ ಕೂಡ ಇದು ಪರ್ಫೆಕ್ಟ್ ಆಗಿದೆ. ಸರಿ, ಕ್ರಿಯೇಟಿವಿಟಿ ಪಾರ್ಟ್ ಮುಗೀತು. ಈಗ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಕಡೆ ಗಮನ ಹರಿಸೋಣ. ಅಂದ್ರೆ ರಿಸರ್ಚ್ ಮತ್ತೆ ನಾಲೆಜ್ನ ನೀಟಾಗಿ ಆರ್ಗನೈಸ್ ಮಾಡೋ ಟೂಲ್ಗಳ ಬಗ್ಗೆ ತಿಳಿಯೋಣ. ನಾವೆಲ್ಲರೂ ಇದನ್ನ ಅನುಭವಿಸಿರ್ತೀವಿ. ಏನೋ ರಿಸರ್ಚ್ ಮಾಡೋಕ್ ಹೋದ್ರೆ ವೆಬ್ ಪೇಜ್ ತುಂಬಾ ಜಾಹೀರಾತುಗಳು, ಪಾಪ್ಅಪ್ಸ್. ಅಬ್ಬಾ, ಓದೋಕ್ರೆಷ್ಟು ಕಿರಿಕಿರಿ ಅಲ್ವಾ? ಆ ಕಿರಿಕಿರಿಯಿಂದ ಪಾರಾಗೋಕ್ಕೆ ಒಂದು ಸಿಂಪಲ್ ಸೊಲ್ಯೂಷನ್ ಇದೆ. ಅದೇ ಜೀನಾ ಎಐ ರೀಡರ್. ಇದು ಯಾವುದೇ ವೆಬ್ ಪೇಜ್ ತಗೊಂಡ್ರೂ ಅದರಲ್ಲಿರೋ ಜಾಹೀರಾತು, ಡಿಸೈನ್ ಎಲ್ಲ ತೆಗೆದು ಬರೀ ಓದ್ಲಿಕ್ಕೆ ಬೇಕಾದ ಕ್ಲೀನ್ ಟೆಕ್ಸ್ಟ್ ಆಗಿ ಕೊಡುತ್ತೆ. ರಿಸರ್ಚ್ ಮಾಡೋರಿಗೆ ಇದೊಂದು ವರದಾನನೇ ಸರಿ. ಮತ್ತೆ ಇದನ್ನ ಬಳಸೋದಿದೆಯಲ್ಲ, ಅದಕ್ಕಿಂತ ಸುಲಭ ಇನ್ನೊಂದಿಲ್ಲ. ಸೈನ್ ಅಪ್ ಬೇಡ, ಏನು ಬೇಡ. ಇದು ಕಂಪ್ಲೀಟ್ ಆಗಿ ಫ್ರೀ. ಮಾಡ್ಬೇಕಾಗಿರೋದಿಷ್ಟೇ, ಯಾವುದೇ ವೆಬ್ಸೈಟ್ URL ಇದ್ರೆ ಅದರ ಮುಂದೆ r.gina.ai ಅಂತ ಸೇರಿಸಿದ್ರೆ ಸಾಕು. ಅಷ್ಟೇ, ಮ್ಯಾಜಿಕ್. ಸರಿ, ಇನ್ನೊಂದು ಸನ್ನಿವೇಶ. ನಮ್ಮತ್ರ ತುಂಬಾ ದೊಡ್ಡ ನೋಟ್ಸ್ ಇದೆ ಅಥವಾ ಒಂದು ದೊಡ್ಡ ಆರ್ಟಿಕಲ್ ಇದೆ. ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ. ಅದೇ ಇನ್ಫಾರ್ಮೇಷನ್ ಒಂದು ಡಯಾಗ್ರಾಮ್ ರೂಪದಲ್ಲಿ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ? ಆ ಪ್ರಶ್ನೆಗೆ ಉತ್ತರನೇ mymap.ai. ಇದು ನೀವು ಕೊಡೋ ಯಾವುದೇ ಟೆಕ್ಸ್ಟನ್ನ ತಕ್ಷಣಕ್ಕೆ ಒಂದು ವಿಜುವಲ್ ಮೈಂಡ್ ಮ್ಯಾಪ್ ಆಗಿ ಪರಿವರ್ತಿಸಿಬಿಡುತ್ತೆ. ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಸುಲಭ. ಯಾರೆಲ್ಲ ವಿಜುವಲ್ ಆಗಿ ಕಲಿಯೋಕೆ ಇಷ್ಟಪಡ್ತಾರೋ, ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡ್ತಾರೋ ಅಥವಾ ಕಾಂಪ್ಲೆಕ್ಸ್ ಆದ ವಿಷಯಗಳನ್ನ ಸಿಂಪಲ್ ಮಾಡಬೇಕು ಅನ್ಕೋತಾರೋ ಅವರೆಲ್ಲರಿಗೂ ಇದು ಒಂದು ಅದ್ಭುತ ಟೂಲ್. ಹಾಗಿದ್ರೆ ನಮ್ಮ ಲಿಸ್ಟ್ನಲ್ಲಿ ಕೊನೆಯ ಟೂಲ್ಗೆ ಬರೋಣ. ಇದೊಂದು ಎಫಿಷಿಯನ್ಸಿ ಇಂಜಿನ್. ನಮ್ಮ ಪ್ರೊಡಕ್ಟಿವಿಟಿಯನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋ ಟೂಲ್ ಇದು. ಆಫೀಸ್ ಮೀಟಿಂಗ್ಗಳನ್ನೊಮ್ಮೆ ನೆನ್ಪಿಸ್ಕೊಳ್ಳಿ. 1 ಗಂಟೆ ಮೀಟಿಂಗ್ ರೆಕಾರ್ಡಿಂಗ್ನಲ್ಲಿ ಯಾರೋ ಒಬ್ರು ಹೇಳಿದ ಆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹುಡುಕೋಕೆ ಇಡೀ ವಿಡಿಯೋನ ಮತ್ತೆ ನೋಡೋದು. ಅಬ್ಬಾ, ಎಷ್ಟು ಟೈಮ್ ವೇಸ್ಟ್ ಅಲ್ವಾ? ಈ ದೊಡ್ಡ ಸಮಸ್ಯೆಗೆ ಒಂದು ಸಖತ್ ಪರಿಹಾರ ಇದೆ. ಅದರ ಹೆಸರು TLDV.io. ಇದು ನಿಮ್ಮ ಆನ್ಲೈನ್ ಮೀಟಿಂಗ್ಗಳನ್ನ ರೆಕಾರ್ಡ್ ಮಾಡುತ್ತೆ, ಅದನ್ನ ಟೆಕ್ಸ್ಟ್ಗೆ ಟ್ರಾನ್ಸ್ಕ್ರೈಬ್ ಮಾಡುತ್ತೆ, ಕೊನೆಗೆ ಸಮ್ಮರಿಯೂ ಕೊಡುತ್ತೆ. ಆದ್ರೆ ಇದ್ರ ಅಸ್ಲಿ ಮ್ಯಾಜಿಕ್ ಬೇರೆನೇ ಇದೆ. ಅದೇನಪ್ಪಾ ಅಂದ್ರೆ, ನೀವು ಆ ಮೀಟಿಂಗ್ ರೆಕಾರ್ಡಿಂಗ್ ಜೊತೆ ಮಾತಾಡ್ಬೋದು. ಬಜೆಟ್ ಬಗ್ಗೆ ಜಾನ್ ಏನ್ ಹೇಳಿದ್ರು ಅಂತ ಪ್ರಶ್ನೆ ಕೇಳಿದ್ರೆ ಸಾಕು, ಜಾನ್ ಮಾತಾಡಿದ ಆ ಪರ್ಟಿಕ್ಯುಲರ್ ವಿಡಿಯೋ ಕ್ಲಿಪ್ಪನ್ನೇ ನಿಮ್ ಮುಂದೆ ತಂದಿಡುತ್ತೆ. ಇದರಿಂದ ಎಷ್ಟು ಟೈಮ್ ಉಳಿಯುತ್ತೆ ಅಂತ ನೀವೇ ಊಹಿಸಿ. ಹಾಗಿದ್ದೆ ನಾವಿವತ್ತು ಚರ್ಚೆ ಮಾಡಿದ ಈ 5 ಟೂಲ್ಗಳು ಕೇವಲ ಇನ್ಫಾರ್ಮೇಷನ್ ಅಷ್ಟೇ ಅಲ್ಲ. ಇದೊಂದು ರೀತಿ ನಿಮ್ಗೊಂದು ಆಹ್ವಾನ.
ಇದರಲ್ಲಿ ಯಾವುದಾದ್ರೂ ಒಂದು ಇಷ್ಟ ಆಗಿದ್ರೆ ಅದನ್ನು ತಗೊಂಡು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಇಲ್ಲಿದೆ ನೋಡಿ ಒಂದು ಕ್ವಿಕ್ ಸಮ್ಮರಿ. ಮ್ಯೂಸಿಕ್ಗೆ ಸುನೋ, ವಿಡಿಯೋಗೆ ಪಿಕಲ್ ಆ್ಯಪ್ಸ್, ಕ್ಲೀನಾಗಿ ಓದೋಕೆ ಜೀನಾ ರೀಡರ್, ಮೈಂಡ್ ಮ್ಯಾಪ್ಗೆ ಮೈ ಮ್ಯಾಪ್ ಮತ್ತೆ ಮೀಟಿಂಗ್ಸ್ ಎಫಿಷಿಯನ್ಸಿಗೆ TLDV. ನಮ್ಮ ಕೆಲ್ಸಕ್ಕೆ ಯಾವುದು ಬೆಸ್ಟ್ ಅಂತ ಈ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಸರಿ, ಈ 5 ಟೂಲ್ಗಳಲ್ಲಿ ಯಾವುದು ನಿಮಗೆ ಅಬ್ಬಾ ಇದು ಸಖತ್ತಾಗಿದೆ ಅಂತ ಅನಿಸ್ತು? ಯಾವುದು ಅತಿ ಹೆಚ್ಚು ಸರ್ಪ್ರೈಸ್ ಮಾಡಿತು? ನೋಡಿ, ಟೆಕ್ನಾಲಜಿ ನಮ್ಮ ಕೆಲಸವನ್ನ ಎಷ್ಟೆಲ್ಲ ಸುಲಭ ಮಾಡಬಲ್ಲದು ಅನ್ನೋದಕ್ಕೆ ಇವೆಲ್ಲ ಅದ್ಭುತ ಉದಾಹರಣೆಗಳು. ಸರಿ, ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಭೇಟಿಯಾಗೋಣ. Thanks for watching. Like, share, subscribe.